ಮಧು ಮಧು, ಏನತ್ತೆ ಏನ್ ಮಾಡ್ತಿದ್ಯೆ ಬಾಯಿಲಿ? ಅಡುಗೆ ಮನೆ ಒಂದಿಷ್ಟು ಎಲ್ಲ ಗಲೀಜಾಗಿತ್ತು ಅಡುಗೆ ಮಾಡಿದ್ಮೇಲೆ, ಅದಕ್ಕೆ ಒರ್ಸೋಣ ಅಂತ ಹೇಳಿ ಒರೆಸ್ತಾ ಇದ್ದೆ. ಒಂದಿಷ್ಟು ನೀರು ಹಾಕಿ. ಯಾಕತ್ತೆ? ಅಯ್ಯೋ ಬಾರಿ, ಆ ನಂದಿನಿ ಒರೆಸ್ಕೊಂತಾಳೆ, ನೀನೇನು ಎಲ್ಲ ಕೆಲಸನೂ ಮಾಡ್ಕೊಡ್ತೀಯ. ಬಾಯಿಲಿ. ಯಾಕತ್ತೆ? ಕುತ್ಕ ಬಾರಿ ಮಾತಾಡೋಣ. ಅಯ್ಯೋ ನನಗೂ ಬೇಜಾರು. ಬಾ, ಏನೆಲ್ಲ ಒಂದೇ ಸಂಖ್ಯೆ ಮಾಡ್ತೀಯ. ಅವಳು ನಂದಿನಿ ಬಂದು ಮಾಡ್ಕೊಂತಾಳೆ, ಗಲೀಜಾಗಿರೋದು ನೋಡಿರಿ ಅವಳೆ ಸೈಸ್ಕೆಮಲ್ಲ ಮಾಡ್ತಾಳೆ ಅವಳೆಲ್ಲ. ಬಾ ಕುಕ್ಕ ಬಾ, ಏನು ಅವಳಿಗೆ ಏನು ಅನುಕೂಲ ಮಾಡ್ಕೊಡ್ತೀಯ? ನಾವು ಅನುಕೂಲ ಮಾಡ್ಕೊಡೋದೆಲ್ಲ ಕೆಲಸ ಮಾಡಿ ಅವರು ದುಡ್ದು ಇಕ್ಕೆಮದು ದುಡ್ಡೆಲ್ಲ ಬ್ಯಾಂಕಿಗೆ. ಇದು ಸರಿಯಾಗೈತಿ. ಬಾ ಕುಕ್ಕ ಬಾ. ನಮ್ಮ ರಮ್ಮಿ ಏನಾನ ಫೋನ್ ಮಾಡಿದ್ಲೇನೆ? ಫೋನನ ಮಾಡ್ಬೇಕಾಯ್ತು ಕಣಿ. ಒಂದ್ ದಿನ ಆಯ್ತು. ಏನಾಯ್ತೋ ಏನೋ, ಅವ್ರ ಅತ್ತೆ ಏನಂದ್ಲೋ, ಗಂಡ ಏನಂದ್ಲೋ, ಮದ್ವೆ ಏನಾಯ್ತು ಅಂತಾನೂ ಗೊತ್ತಿಲ್ಲ. ಆ ರಂಗಮ್ಮನ್ ಕೇಳೋಣ ಅಂದ್ರೆ ಅಲ್ಗೆ ಹೋದ್ಲಿ ಅವಳಂಗೆ ಉರ್ದು ಬೀಳ್ತಾಳೆ ನನ್ನ ಮೇಲೆ, ಇಲ್ಲಿ ಬರಬೇಡ ಅಂತಾನ. ಫೋನೇ ಮಾಡಲ್ಲ ಆ ಹುಡುಗಿ ಅಂತನು. ಮಾಡಕ್ಕಾಗಲ್ಲ ಫೋನ. ನಾನೇ ಮಾಡಿದ್ದೆ ಅತ್ತೆ, ಆಮೇಲೆ ಮಾಡ್ತೀನಿ ಇರು ಅಂತಾನ ಅವ್ರ ಅತ್ತೆ ಹೇಳ್ತು. ಅವ್ರ ಅತ್ತೆ ರಿಸೀವ್ ಮಾಡಿತ್ತು. ಅವಳೆಲ್ಗ ಹೋಗವಳೆ, ಈಗಿಲ್ಲ ಬಂದಾಗ ಹೇಳ್ತೀನಿ ಅಂತ ಮಾಡೇ ಇಲ್ಲ ನೋಡಿ. ಹೋಗ್ಲಿ ಬಿಡಿ, ಹೆಂಗೋ ಚೆನ್ನಾಗಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಫೋನ್ ಮಾಡಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಈ ಫೋನ್ ಮಾಡಿ ಹೇಳೋಳು, ಇಲ್ಲ ಅಂದ್ರೆ ಊರಿಗಾದ್ರೂ ಬರೋಳು. ಬಿಡಿ, ಅವಳ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀರ? ಹೆಂಗೋ ಅವಳಿಗೇನು ತೊಂದರೆ ಆಗ್ದಂಗೆ ಗಂಡನ ಮನೆಗೆ ಆರಾಮಾಗಿದ್ದೆ ಅಷ್ಟೇ ಸಾಕಮ್ಮ. ಸದ್ಯ ಇರ್ತಾಳೆ ಬಿಡಿ ಅತ್ತೆ. ಅವಳೇನು ಬುದ್ಧಿವಂತಲು, ಧೈರ್ಯವಂತೆ. ಇದ್ದೇ ಇರ್ತಾಳೆ, ಅವಳಿಗೇನು ತೊಂದರೆ ಆಗಿರಲ್ಲ. ಮದುವೆ ಆದ್ರೂ ಆಗ್ಲಿ ಬಿಡಿ ಆಶಂದು. ಸಂಪತ್ತು ಜೊತೆ ಏನು ಆದ್ಮೇಲೆ ಗೊತ್ತಾಗುತ್ತೆ ಅವನೆಂತವನು ಅಂತ ಅವ್ರಿಗೆ ಗೊತ್ತಾಗತ್ತೆ. ಸುಮ್ಮನೆ ಯಾಕೆ ರಮ್ಯ ಬೇಡ ಬೇಡ ನಿಲ್ಸಿ ಅಂತಾನ ಯಾಕೆ ಹೇಳಿ, ಸುಮ್ಮನೆ ಯಾಕೆ ಕೆಟ್ಟಳಾಗ್ತಾಳೆ? ಹೌದು ಕಣೆ, ನಮ್ಮಮ್ಮಣಿ ಸುಖವಾಗಿದ್ರೆ ಅಷ್ಟೇ ಸಾಕು. ಅವ್ರ ಅತ್ತೆ ಒಂದಿಟ್ಟು ಗೈಯಾಳಿ ಏನು ಮಾಡ್ತಾಳೋ ಏನು ಅಂತ ಭಯವಾದಂಗಾಗಿತ್ತು. ಸದ್ಯ ಹೆಂಗೋ ನೆಮ್ಮದಿಯಾಗಿದ್ದಾಳಲ್ಲ, ಅಷ್ಟೇ ಸಾಕು ಬಿಡು. ಅಮ್ಮ ಅಮ್ಮ, ನಿನ್ ಮಗಳು ನೆಮ್ಮದಿಯಾಗಿಲ್ಲ ಕಣಮ್ಮ. ನನ್ನ ಗಂಡನ ಮನೆಯಿಂದ ತವ್ರ ಮನೆಗೆ ಓಡಿಸ್ಬಿಟ್ಲು ನಮ್ಮ ಅತ್ತೆ. ಅಮ್ಮ ಏನು, ಯಾಕೆ ಏನೈತಿ? ಯಾಕೆ ಕಣ್ಣೀರತ್ತಾ ಇದೆಯಾ ರಮ್ಯಾ? ಅಯ್ಯೋ ದೇವ್ರೆ, ಈಗಿನ ಹೆಂಗೋ ಅತ್ಲ ಬಿಡು, ಏನು ತೊಂದರೆ ಆಗಿಲ್ವಲ್ಲ, ನೆಮ್ಮದಿಯಾಗಿದ್ದಾಳಲ್ಲ. ಏನನ್ನ ತೊಂದರೆ ಆಗಿದ್ರೆ ಫೋನ್ ಗಿನ್ ಮಾಡೋಳು, ಇಲ್ದಿದ್ರೆ ಊರಿಗಾದ್ರೂ ಬರೋಳು ಅಂತ ನಾನು ಮಧುನು ಮಾತಾಡ್ತಿದ್ವಲ್ಲೇ. ಅಷ್ಟ್ರೊಳಗೆ ಬಂದೇ ಬಿಟ್ಟಲ್ಲಿ ಹೇಳ್ತಾನ ಯಮ್ಮ ಅನ್ಕೊಂಡು ರಾಗ ತಕೊಂಡು. ಅಯ್ಯೋ ಏನಾಯ್ತಿ ನನ್ನ ಮಗಳೇ? ಏನಾಯ್ತಮ್ಮ? ಯಾಕೆ ಹೇಳ್ತಾ ಇದೀಯ ರಮ್ಯಾ? ಅಮ್ಮ, ಇನ್ಮೇಲೆ ಗಂಡನ ಮನೆಗೆ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕಂತೆ. ನಮ್ಮ ಅತ್ತೆ ನನ್ನ ಒದ್ದು ಓಡಿಸ್ಬಿಟ್ಲು ಕಣಮ್ಮ, ಮನೆಯಾಳ ಮುಂಡೆ. ಅಯ್ಯೋ ಯಾಕೆ ಹೇಳ್ತಾ ಇದೀಯಾ? ಯಾಕೆ ಮನೆ ಬಿಟ್ಟು ಕಳ್ಸಿಡು ನಿಮ್ಮ ಅತ್ತೆ? ಅಂತದ್ದು ಏನೇ ಮಾಡಿದ್ದೆ? ಅಲ್ಲ, ಅದ್ರ ಬಗ್ಗೆ ಹೇಳಿ ಅಲ್ಲೇ ತುಂಬಾ ದಿನ ಆಯ್ತು ತಾನೆ. ಈಗ ಯಾಕೆ ಮನೆ ಬಿಟ್ಟು ಕಳ್ಸಿರು? ಈಗೇನು ತಪ್ಪು ಮಾಡಿದೆ? ನಾನು ಬಿಡು ಏನೋ ಕ್ಷಮಿಸಿ ಹೆಂಗ ಇಟ್ಕೊಂಡಿದಾರಲ್ಲ ಅಂತ ನಾನು ಖುಷಿ ಪಡ್ತಿದ್ದೆ. ಈಗ ನೋಡಿದ್ರೆ ಇದ್ಕಿದಂಗೆ ಮನೆ ಕಳ್ಸಿದಾರೆ. ಯಾಕಂತೆ ತಿರ್ಗಿ ನಾನು ತಪ್ಪು ಮಾಡಿ ಸಿಗಾಕೊಂಡೇನೆ? ರಮ್ಯಾ ಹೇಳಮ್ಮ, ಹೇಳೆ. ಅಯ್ಯೋ ಎಂತ ಕೆಲಸ ಆಗೋಯ್ತೆ. ಹೇಳೆ, ಏನು ಮಾಡಿದೆ ಅಂತದ? ಮನೆಯಿಂದ ಆಚೆ ಆಗುವಂತದ? ಯಾಕೆ ರಮ್ಯಾ? ಅಳ್ಬೇಡ, ಸುಮ್ಮನಿರು. ಕಣ್ಣೀರು ಒರೆಸ್ಕೊ ಮೊದಲು. ಏನಾಯ್ತು ಅಂತ ಹೇಳು, ಅಳ್ಬೇಡ, ಸುಮ್ಮನಿರು. ಅಮ್ಮ ಅಮ್ಮ, ಏನೋ ಮಾಡಕ್ಕೋಗಿ ಏನೇನೋ ಅವಾಂತರ ಆಗಿ ಕೊನೆಗೆ ನಿಮ್ಮ ಮಗಳು ಗಂಡನ ಮನೆ ಬಿಟ್ಟು ಬರಂಗ ಆಯ್ತು ಕಣಮ್ಮ. ಏನೇ ಮಾಡ್ಕೊಂಡೆ ರಮ್ಯಾ? ಏನಾಯ್ತೆ? ಯಾಕಮ್ಮ ಕಣ್ಣೀರು ಆಗ್ತಾ ಇದ್ಯಾ? ಹೇಳೆ, ಏನಾಯ್ತು ಅಂತನ ಹೇಳಮ್ಮ. ಏನೂ ಇಲ್ಲಮ್ಮ, ಆಶನ್ ಮದ್ವೆ ನಿಲ್ಲಿಸ್ಬೇಕು, ಮೊದಲು ಮನೆ ಕಟ್ಟಬೇಕು. ಆ ಸೈಟ್ ನನ್ನ ಹೆಸರು ಮಾಡಿಸಿದ್ರಲ್ವಾ, ಅಲ್ಲಿ ಸೈಟ್ನಾಗೆ ಮನೆ ಕಟ್ಟಿ ಆಮೇಲೆ ಮದುವೆ ಮಾಡೋಣ ಅಂತ ನನ್ನ ಯೋಚನೆ. ಆದರೆ ನಮ್ಮ ಅತ್ತೆಗೆ ಆ ಯೋಚನೆನೇ ಇಲ್ಲ. ಹಳೆ ಮನೆಯಲ್ಲೇ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋದೊಂದು ಚಿಂತೆ. ಅದಕ್ಕೆ ಏನಾದರೂ ಮಾಡಿ ಮದುವೆ ನಿಲ್ಸೋಣ ಅಂತಾನ. ನಿನಗೆ ಗೊತ್ತಲ್ವಾ, ಇಲ್ಲಿ ಈ ರಂಗಮ್ಮನ ಹತ್ರ ಅಲ್ಲೊಂದು ಸುಳ್ಳು ಹೇಳಿದ್ದು, ಸಿಗಾಕೊಂಡಿದ್ದು. ಅದಕ್ಕೆ ಹೆಂಗೋ ಕ್ಷಮಿಸಿ ಸುಮ್ಮನಾಗಿದ್ಲು ನಮ್ಮ ಅತ್ತೆ. ಆಮೇಲೆ ಯಾರೋ ಇವನು ಬುಡ್ಬುಡ್ಕಿ ಅವನ ಹತ್ರ ಸುಳ್ಳು ಹೇಳಿಸ್ತೆ. ಅದೇ ಸುಂದರತ್ತೆ ಅಂತ ಇದಾರಲ್ಲ ನಮ್ಮ ಅವರು ಆಗಿತ್ತಿ ಆಯಮ್ಮಂತಕ್ಕೆ ಹೋಗಿ ಕೇಳಿದ್ಕೆ ಹಿಂಗೆ ಬುಡ್ಬುಡ್ಕಿ ಅವನ ಹತ್ರ ಸುಳ್ಳು ಹೇಳಿಸು ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ. ಅದಕ್ಕೂ ಹೆಂಗೋ ಸಿಗಾಕೊಂಡು ಬಚಾವಾಗಿದ್ದೆ. ಆದರೆ 3ನೇ ಸಲ ಸಿಗಾಕೊಂಡ್ಬಿಟ್ಟೆ. 3ನೇ ಸಲ ಕ್ಷಮಿಸ್ಲಿಲ್ಲ, ಏನೂ ಇಲ್ಲ, ಮನೆ ಬಿಟ್ಟು ಕಳಿಸಿದ್ರು. ಹೌದಾ? 3ನೇ ಸಲ ಏನೇ ಮಾಡಿದೆ ಅಂತದ್ದ? ಮನೆ ಬಿಟ್ಟು ಕಳ್ಸೋಂಥದ್ದು ಏನೇ ಮಾಡಿದೆ ರಮ್ಯಾ? ಅಯ್ಯೋ, ಅಲ್ಲ ಸಿಗಾಕೊಂಡ್ಮೇಲೆ ಸುಮ್ಮನಾಗ್ಬಿಡ್ತಾನೆ. ಮತ್ತೆ ಯಾಕೆ ನಿಲ್ಸಕ್ಕೆ ಏನೇನೋ ಮಾಡಕ್ ಹೋಗಿದ್ಯಾ ನೀನು? ಹೌದು ಕಣೆ ರಮ್ಯಾ. ನೀನು ಯಾಕೆ ಹಂಗೆಲ್ಲ ಮಾಡಕ್ ಹೋಗ್ತೀಯ? ಅವ್ರು ಹೆಂಗಾದ್ರೂ ಮದುವೆ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ಹೊಸ ಮನೆ ಕಟ್ಸಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಅಂತನ ನಿಮ್ಮ ಅತ್ತಿಗೆ ಗೊತ್ತೇ ಇಲ್ಲ. ಮಗಳು ಮಾತ್ರ ಚೆನ್ನಾಗಿರ್ಬೇಕು ಅಷ್ಟೇನೆ. ಸೊಸೆ ಮಗ ಅಯ್ಯಮ್ಮನು ಏನಾದ್ರೂ
ಪರವಾಗಿಲ್ಲ. ಅಲ್ಲ ಮೊದ್ಲು ನಾವು ಚೆನ್ನಾಗಿರ್ಬೇಕು, ನಮ್ಮನೆ ಚೆನ್ನಾಗಿರ್ಬೇಕು, ಆಮೇಲೆ ಮದುವೆ ಗಿದ್ವಿ ಅಂತ ಯೋಚನೆ ಮಾಡ್ಬೇಕಮ್ಮ. ನಿಮ್ಮ ಅತ್ತಿಗೇನ್ ಬುದ್ಧಿಗಿದ್ಯಾ ಐತೋ ಇಲ್ವೋ? ನೀನೇನ್ ತಿರ್ಗಿ ಏನು ಮಾಡಕ್ ಹೋದೆ? ಏನ್ ಮಾಡಿ ಸಿಗಾಕಂಡೆ ಮತ್ತೆ ಮೂರನೇ ಸಲ? ಯಾಕೆ ರಮ್ಯಾ ಅಳ್ತಾ ಇದ್ಯಾ? ಯಾಕಮ್ಮ ಏನಾಯ್ತು? ಅವ್ರ ಅತ್ತೆ ಇವಳ ಮನೆ ಬಿಟ್ಟು ಕಳ್ಸೋಳಂತೆ, ಅದಕ್ಕೆ ಅಳ್ತಾ ಇದ್ದಾಳೆ. ಏನ್ ಮಾಡ್ದೆ ಹೇಳಿ ರಮ್ಯಾ? ಏನು ಮಾಡಿದೆ ರಮ್ಯಾ ಅಂತದ್ದ? ಮನೆ ಬಿಟ್ಟು ಕಳ್ಸಂತದ್ದ? ಹಾಂ ಏನು ಮಾಡಿದೆ ಹೇಳು, ನಾನು ಕೇಳ್ತೀನಿ. ನಡಿ, ನಿಮ್ಮ ಅತ್ತೆನ ನಿನ್ನ ಗಂಡನ? ಹಾಂ, ಯಾರು ಮನೆ ಬಿಟ್ಟು ಕಳಿಸಿದ್ದು? ಬೇಡ ಕಣೋ ಅಣ್ಣ, ನಮ್ಮ ಅತ್ತೆನೇ ಮನೆ ಬಿಟ್ಟು ಕಳ್ಸಿದ್ದು. ನನ್ನ ಗಂಡನೂ ಹೋಗು, ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತಾನ ಹೇಳ್ದ. ಎಲ್ಲರೂ ಸೇರಿ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಅಯ್ಯೋ, ಅದೇನ್ ಮಾಡ್ದೆ ಅಂತಾನೆ ಹೇಳಿ ರಮ್ಯಾ. ಬರೀ ಅವಾಗಿಂದನ ಕಳಿಸಿದ್ರು ಅಂತಾನೆ ಹೇಳ್ತಾ ಇದೀಯ. ಅದೇನ್ ಮೂರನೇ ಟೈಮ್ ಅದೇನ್ ಮಾಡ್ದೆ? ಕ್ಷಮಿಸಕ್ ಆಗದೆ ಇರೋಂಥ ತಪ್ಪ ಏನ್ ಮಾಡ್ದೆ ಅಂತಾನ ಹೇಳು. ಏನೂ ಇಲ್ಲಮ್ಮ, ನನಗೇನು ಅವಳ ಮದುವೆ ನಿಲ್ಲಿಸಿ ಅವಳ ಜೀವನ ಹಾಳು ಮಾಡಬೇಕು ಅಂತ ಏನು ನನ್ನೇನು ಉದ್ದೇಶ ಅಲ್ಲ. ಒಳ್ಳೆ ಉದ್ದೇಶನೇ. ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಆಶನ್ ಮದುವೆನಲ್ಲಿ ಅಚ್ಚುಕಟ್ಟಾಗಿ ಮಾಡ್ಬೋದು, ಬಂದಿರೋರು ಎಲ್ಲ ಚೆನ್ನಾಗಿ ಇರುತ್ತೆ. ಈಗ ಹಳೆ ಮನೆಗೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ನಾನು ದುರಾಲೋಚನೆ ಮಾಡಿದೆ. ನಮ್ಮ ಆಶಾ ಇನ್ನೂ ಒಳ್ಳೆ ಹುಡುಗನ ಮದುವೆ ಆಗಲಿ, ಅವಾಗ ಇನ್ನೂ ಒಳ್ಳೆ ಹುಡುಗರು ಬರ್ತಾರೆ ಮದುವೆ ಆಗಕ್ಕೆ. ಮನೆ ಚೆನ್ನಾಗಿದ್ರೆ ಅವಳಿಗೇನು ಕಮ್ಮಿ ಆಗೈತೆ ಅಂತ ನಾನು ಈ ಥರ ಯೋಚನೆ ಮಾಡಿ ಮದುವೆ ನಿಲ್ಲಿಸ್ಬೇಕು ಅಂತಾನೆ ಯಾವುದೋ ಒಂದು ಪಿಕ್ಚರ್ನಾಗ ನೋಡಿದ್ದೆ. ಅದೇ ಥರ ಮಾಡಿದೆ. ಆದರೆ ಮೊದಲು ನನ್ನ ಐಡಿಯಾ ಚೆನ್ನಾಗೇ ವರ್ಕೌಟ್ ಆಯಿತು. ಆದರೆ ಕೊನೆಗೆ ಆ ತುಂಗ ಮತ್ತೆ ಆ ಕಾವ್ಯನಿಂದಾನೆ ಎಲ್ಲ ಹಾಳಾಗೋಯ್ತು. ಮನೆಯಾಳಿರು ಅವರಿಬ್ರು. ನಾನು ಒಳ್ಳೇದು ಮಾಡಕ್ ಹೋದ್ರು ಸೈಜ್ ಕೆಮ್ಲಾರ್ದೇನೆ ನನ್ನ ಅತ್ತೆ ಮತ್ತೆ ನನ್ನ ಗಂಡನ ಎದುರಿಗೆ ಕೆಟ್ಟೋಳನ್ನ ಮಾಡಿಬಿಟ್ರು ಅವರಿಬ್ರು ಸೇರ್ಕೊಂಡು. ತುಂಗನ ಅದೇ ನಮ್ಮೂರಳು ತಾನೆ ಅವಳು, ಆ ಶಾಂತಮ್ಮನ ಮಗಳು. ಅವಳ ಏನೇ ಮಾಡಿದ್ಲು? ಅವಳೇನೆ. ಅವಳು ಮತ್ತೆ ಸುಂದರತ್ತೆ ಐತಲ್ಲ, ಅವಳು ಸೊಸೆ, ಸುಂದರತ್ತೆ ಸೊಸೆ ಕಾವ್ಯ, ಅವರಿಬ್ರು ಸೇರ್ಕೊಂಡು ಎಲ್ಲ ನಮ್ಮ ಪ್ಲಾನ್ ಎಲ್ಲ ಉಲ್ಟಾಗಂಗ್ ಮಾಡ್ಬಿಟ್ರು. ಅದೇ ಏನ್ ಮಾಡಿದೆ ಹೇಳಿ ರಮ್ಯಾ? ಏನ್ ಮಾಡಿದೆ? ಏನ್ ಪ್ಲಾನ್ ಅದು? ಹೇಳಿ ರಮ್ಯಾ, ಅದೇನ್ ಪ್ಲಾನ್ ಮಾಡಿದ್ದೆ? ಅದೇನು ಉಲ್ಟಾಗಂಗ್ ಮಾಡಿದ್ರು ಅವರಿಬ್ರು? ಏನೂ ಇಲ್ಲ. ಅದು ನಾನು ಆಶನ್ಗೆ ಹುಡುಗ ಸರಿ ಇಲ್ಲ, ಆಲೇ 2 ವರ್ಷ ನಾನು ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಈಗ ಮೋಸ ಮಾಡಿ ನಿನ್ನ ಮದುವೆ ಆಗ್ತಾ ಇದ್ದಾನೆ. ಆ ಹುಡುಗನ ಮದುವೆ ಆಗಬೇಡ, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಮೋಸಗಾರ, ಹಂಗೆ ಹಿಂಗೆ ಅಂತಾನ ಒಂದು ಲೆಟ್ರ್ ಬರೆಸ್ತೆ. ಅದೇ ನಮ್ಮ ಸುಂದರತೆ ಮಗಳು ಗಂಡನ ಜೊತೆ ಜಗಳ ಮಾಡ್ಕೊಂಡು ಅವ್ರ ಮನೆಗೆ ಬಂದು ಕೂತ್ಕೊಂಡಿದ್ಲ ಎಂಬ ಸರೋಜ ಅಂತಾನ ಅವಕ್ಕ. ಅವಕ್ಕನ ಕೈಲಿ ಬರೆಸ್ತೆ. ನಾನು ಬರದೆ ಅನುಮಾನ ಬರ್ಬೋದು, ಹ್ಯಾಂಡ್ ರೈಟಿಂಗ್ ಗುರ್ತಿಡಿಬೋದು ಅಂತಾನ ಬರ್ಸಿ ನಾನು ಪತ್ರನ ಪೋಸ್ಟ್ ಆಫೀಸ್ಗೆ ಹಾಕಿ ಬಂದೆ. ಅದು ಬಂತು. ನಮ್ಮ ಅತ್ತೆನೂ ಎಲ್ಲರೂ ನಂಬಿದ್ರು, ಆಶಾನು ನಂಬುದ್ಲು. ಮದುವೆನೇ ಕ್ಯಾನ್ಸಲ್ ಮಾಡ್ತೀವಿ ಅಂತಾನ ಅಲ್ಲೇ ಎಲ್ಲರೂ ಮಾತಾಡ್ಬಿಟ್ಟಿದ್ರು. ನನ್ನ ಗಂಡನ ಮದುವೆ ನಿಲ್ಸೋದೇ ಒಳ್ಳೇದು ಅಂತ ಹೇಳಿದ್ದ. ಆದರೆ ಆ ತುಂಗ ಕಾವ್ಯನಿಂದನ ಎಲ್ಲನ ಹಾಳಾಗೋಯ್ತು. ಅವರೆಲ್ಲ ಕಂಡಿಡಿದ್ಬಿಟ್ರು. ನಾವೇ ಬರ್ದಿರೋದು ಪತ್ರನ ಅಂತನ ಬಯಲು ಮಾಡಿ ನಮ್ಮ ಅತ್ತೆ ಹತ್ರ ಸರಿಯಾಗಿ ಉಗ್ಸಿ ಮನೆ ಬಿಟ್ಟು ಕಳಿಸ್ಬಿಟ್ರು ಅವರಿಬ್ರು ಕಣಮ್ಮ. ಅಯ್ಯೋ ರಮ್ಯಾ, ನೀನು ಹಂಗೆಲ್ಲ ಯಾಕೆ ಮಾಡಕ್ ಹೋಗಿದೆ? ಹೆಂಗಾದ್ರೂ ಹಾಳಾಗೋಗ್ಲೇಳು, ಯಾಂತ ಹುಡ್ಗನಾದ್ರೂ ಆಗ್ಲೇಳು. ಅವಳ ಜೀವನ ಹಾಳಾದ್ರೆ ಅವಳು ಅನುಭವಿಸ್ತಾಳೆ. ನಿನಗೆ ಯಾಕೆ? ಸುಮ್ಮನಿದ್ದಿದ್ರೆ ಆಗ್ತಿರ್ಲಿಲ್ವಾ? ಅಯ್ಯೋ, ನೀನು ಒಳ್ಳೇದು ಮಾಡಕ್ ಹೋಗಿ ನೀನೇ ಸಿಗಾಕೊಂಡೆ ನೋಡು. ನಿನಗೇನೋ ಒಳ್ಳೆ ಉದ್ದೇಶ ಇರ್ಬೋದು, ಆದ್ರೆ ಅವ್ರಿಗೆ ಕೆಟ್ಟ ಉದ್ದೇಶ ಅಂತ ಅನ್ಸೈತಿ. ಮದ್ವೆ ನಿಲ್ಸಕ್ಕೋಸ್ಕರನ ನೀನ್ ಈ ತರ ಮಾಡಿದ್ಯಾ ಅಂತ ನಿಮ್ಮ ಅತ್ತೆನೂ ನಿನ್ ಗಂಡನು ತಿಳ್ಕೊಂಡವ್ರೆ. ನಿನ್ನಾದ್ನಿನ ಹಂಗೆ ತಿಳ್ಕೊಂಡವಳೆ. ಅದಕ್ಕೆ ನಿನ್ನ ಒಳ್ಳೆತನ ಅವರು ಅರ್ಥ ಮಾಡ್ಕೊಂಬಕ್ ಆಗಿಲ್ಲ ಬಿಡು. ನೀನ್ ಯಾಕೆ ಕಳ್ತೀಯ? ಹೋಗ್ಲಿ. ಏನ್ ಮಾಡಕ್ಕಾಗುತ್ತೆ? ಮದ್ವೆ ಆದ್ರೂ ಆಗ್ಲಿ, ಅವಳ ಜೀವನ ಹೆಂಗಾದ್ರೂ ಹಾಳಾಗೋಗ್ಲಿ, ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ನಿರು. ಅದೇ ಅಪ್ಪ, ಹೆಂಗಾದ್ರೂ ಮದ್ವೆ ಆಗಿ ಹಾಳಾಗಿ ಹೋಗ್ಲೇಳು, ಹಳೆ ಮನೇನ ಆಗ್ಲಿ ಹೊಸ ಮನೇನ ಆಗ್ಲೇಳು. ಸುಮ್ನಿದ್ದೀರ ಆಗದು. ಆ ಮದ್ವೆ ನಿಲ್ಸಕ್ಕೆ ನೀನ್ ಯಾಕೆ ಹಿಂಗೆಲ್ಲ ಮಾಡಕ್ ಹೋದೆ? ಮದ್ವೆ ನಿಲ್ಸಲ್ಲ ಅಂತ ಹೇಳಿ ಆಟ ಹಿಡಿದು ಮಾತ್ರ ಮಾಡ್ತಾ ಇದ್ದಾಳೆ ನಿಮ್ಮ ಅತ್ತೆ. ಅದೆಲ್ಲ ಗೊತ್ತಿದ್ದು ತಿರ್ಗಾ ಯಾಕೆ ಅಂತ ತಪ್ಪು ಮಾಡಿ ಸಿಗಾಕಂತೀಯ ರಮ್ಯಾ? ನಾನು ಹೇಳ್ದೆ ತಾನೆ, ಇನ್ನೇನು ಮಾಡಕ್ ಹೋಗ್ಬೇಡ, ಹೆಂಗಾದ್ರೂ ಹಾಳಾಗೋಗ್ಲಿ, ಸುಮ್ನಿರಮ್ಮ. ಮದ್ವೆ ನಡೆದು ಹೋದ್ರು ಹೋಗ್ಲೇಳು, ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ. ಈ ಮನೆಗೆ ಬಂದ್ಮೇಲೆ ಅವಳಿಗೆ ಏನ್ ಕಷ್ಟ ಅಂತನ ನೀನ್ ಏನ್ ಮಾಡಕ್ ಹೋಗ್ಬೇಡ ಅಂತ ಸುಮ್ನಿರು ಅಂತ ಹೇಳಿದ್ದೆ ನಾನು. ನನ್ನ ಮಾತು ಕೇಳಲ್ಲ ನೀನು, ಅದಕ್ಕೆ ಅನ್ಸುತ್ತೆ ನೀನು 1 ವಾರದಿಂದ ಫೋನೇ ಮಾಡಿಲ್ಲ ನನಗೆ. ನಮ್ಮ ತಗೋನು ಫೋನ್ ಇರಲ್ಲ. ನಿಮ್ಮ ಅಣ್ಣ ಅದೇ ತಗೊಂಡೋಗ್ತಾನೆ, ಕೆಲ್ಸಕ್ಕೆ ಹೋಗ್ತಾನೆ, ಅಲ್ಲಿಗೆ ಹೋಗ್ತಾನೆ, ಸಾಯಂಕಾಲ ಬರ್ತಾನೆ, ಅವಾಗ ಫೋನ್ ಹಿಡ್ಕೊಂಡು ಎಲ್ಗೋ ಹೋಗ್ತಾನೆ ಊರೊಳಕ್ಕೆ. ನಮಗೂ ಫೋನ್ ಮಾಡೋಕ್ಕಾಗಲ್ಲ, ನಿಂತ ಫೋನು ಇರಲ್ಲ. ಎಲ್ಲನ ನಿನ್ ಗಂಡದೊಂದೇ ಫೋನಲ್ಲಿ. ನಾವು ಯಾರಿಗೆ ಅಂತ ಮಾಡೋಣ ನೋಡು. ಹಿಂಗಾಗೈತೆ ಅಂತ ಒಂದು ಮಾತು ಹೇಳಿಲ್ಲ, ಸೀದನ ಬ್ಯಾಗ್ ಹಿಡ್ಕೊಂಡ್ ಬಂದೇ ಬಿಟ್ಟಿದ್ಯಾ. ಅಯ್ಯೋ ಹೋಗ್ಲಿ ಬಿಡಮ್ಮ, ಯಾಕೆ ಬೈತೀಯ? ಅಳಬೇಡ, ಸುಮ್ಮನಿರು ರಮ್ಯಾ. ನಿನಗೆ ನಾವಿದ್ದೀವಿ. ಮಧು, ಬ್ಯಾಗ್ ತಗೊಂಡು ಒಳಗೆ ಕರ್ಕೊಂಡೋಗಿ ಅವಳಿಗೆ ಉಂಬಕ್ಕಿಕ್ಕು. ಬೇಡ ಬಿಡು ರಮ್ಯಾ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಬಾ ಒಳಕ್ಕೆ, ಬಾ ಬಾ ಹೋಗೋಣ. ಅಳ್ಬೇಡ, ಸುಮ್ಮನಿರು. ಹೌದು ಕಣೆ ರಮ್ಯಾ, ಅಳ್ಬೇಡ, ಹೋಗು. ಇನ್ನೇನು ಮಾಡೋಕ್ಕಾಗುತ್ತೆ? ಆಗಿದ್ದಾಗೋಯ್ತು. ನಡಿ ನೋಡೋಣ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಅಳ್ಬೇಡ, ಸುಮ್ಮನಿರು ರಮ್ಯಾ. ಕಣ್ಣೀರು ಒರೆಸ್ಕೊ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಸುಮ್ಮನಿರು.